ಬೆಂಗಳೂರಿನಲ್ಲಿ ಪ್ರವಾಸಿಗರು ಇಲ್ಲಿನ ಸ್ಥಳಗಳನ್ನು ನೋಡೋದಕ್ಕೆ ಬರ್ತಾರೆ. ಆದರೆ ಆವಾಗ ಬಂದಾಗ ಏನು ಖಾಸಗಿ ವಾಹನಗಳ ಮೊರೆ ಹೋಗುವ ಪರಿಸ್ಥಿತಿ ಇರ್ತದೆ. ಆದರೆ ಇವಾಗ ಸರ್ಕಾರದಿಂದಲೇ ಒಂದು ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಈ ದೃಶ್ಯದಲ್ಲಿ ನೋಡ್ತಿರ್ಬೋದಲ್ಲ, ಇಂತಹ ಬಸ್ಸು ಸುಮಾರು 3 ಬಸ್ಗಳನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಏನು ಸಜ್ಜಾಗಿವೆ. ಈ ಬಸ್ಗೆ ಅಂಬಾರಿ ಡಬಲ್ ಡೆಕ್ಕರ್ ಅನ್ನೋ ಒಂದು ಹೆಸರು ಕೂಡ ಇಡಲಾಗಿದೆ. ಇದೇ ರೀತಿ 3 ಬಸ್ಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಲ್ಲಿ ಪಾರ್ಕ್ ಮಾಡಲಾಗಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಪ್ರವಾಸೋದ್ಯಮ ಇಲಾಖೆ ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಈ ಬಸ್ಗಳಿಗೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಬೇಡಿಕೆಯನ್ನು ಸುಮಾರು ದಿನಗಳಿಂದ ಏನು ಪ್ರವಾಸಿಗರು ಬರ್ತಾ ಇದ್ರು. ಈ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಬಸ್ ವ್ಯವಸ್ಥೆ ಮಾಡಬೇಕಂತ ಹಲವು ಪ್ರವಾಸಿಗರು ಬೇಡಿಕೆಯನ್ನು ಇಟ್ಟಿದ್ರು. ಇದೇ ವ್ಯವಸ್ಥೆಯನ್ನ ಕೆಲವು ವರ್ಷಗಳ ಹಿಂದೆ BMTC ಇಂದ ಕೂಡ ಬಂದಿತ್ತು. ಆದರೆ ಕೆಲ ನಷ್ಟಗಳಿಂದ ಆ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಈ ಬಸ್ನಲ್ಲಿ ಪ್ರಯಾಣಿಕರಿಗೆ ಅಥವಾ ಪ್ರವಾಸಿಗರಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸ್ಪೀಕರ್ ಇರಲಿ, ಕ್ಯಾಮ್ರಾ ವ್ಯವಸ್ಥೆ ಇರಲಿ, ಹೀಗೆ ಒಂದು ಎಮರ್ಜೆನ್ಸಿ ಡೋರ್ ಆಗಿರಲಿ, ಹೀಗೆ ಒಂದು ಯಾವೆಲ್ಲ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಗಳನ್ನ ಈ ಬಸ್ನಲ್ಲಿ ಮಾಡಲಾಗಿದೆ. ಏನು ಯಾವ್ಯಾವ ವ್ಯವಸ್ಥೆ ಬೇಕು ಎಲ್ಲ ಮಾಡಲಾಗಿದೆ. ಜೊತೆಗೆ ಏನು ಪ್ರವಾಸಿಗರು ಬಂದು ಈ ಬಸ್ಗಳಲ್ಲಿ ಕೂಡ ಒಂದು ಶಾಂತ ರೀತಿಯಲ್ಲಿ ನೋಡ್ಬೋದು, ಹೊರಗಡೆ ಇರುವ ಪ್ಲೇಸ್ಗಳನ್ನು ನೋಡ್ಬೋದು. ಜೊತೆಗೆ ಪ್ರವಾಸಿಗರಿಗೆ ಒಂದು ಸುರಕ್ಷತೆ ಕ್ರಮವಾಗಿ ಏನು CCTV ಕ್ಯಾಮ್ರಾ ಕೂಡ ಒಂದು ಅಳವಡಿಸಲಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಘಟನೆ ನಡೆದಾಗ ಒಂದು ಯಾರ್ದು ತಪ್ಪು ಅಂತ ಒಂದು ಪರೀಕ್ಷೆಯನ್ನ ಮಾಡೋದಕ್ಕೆ ಒಂದು CCTV ಕ್ಯಾಮ್ರಾವನ್ನ ಅಳವಡಿಸಿದ್ದಾರೆ. ಇದು ಕೆಳಭಾಗದ ಒಂದು ಚಿತ್ರ. ಆದರೆ ಇನ್ನು ಮೇಲ್ಭಾಗದಲ್ಲಿ ಕೂಡ ಒಂದು 20 ಸೀಟ್ಗಳ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ಕೂತವರು ಹೊರಗಡೆ ಎಲ್ಲ ಇರುವ ಒಂದು ಪ್ಲೇಸ್ಗಳನ್ನ ನೋಡಬಹುದು. ಜೊತೆಗೆ ಏನೆಲ್ಲ ಒಂದು ಹೊಸ ಹೊಸ ಸ್ಥಳಗಳಲ್ಲಾಗಿರ್ಲಿ, ಹೀಗೆ ಓಪನ್ ಒಂದು ತೆರೆದ ವಾಹನದ ರೀತಿ ಸುಮಾರು 20 ಒಂದು ಸೀಟ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಈ ವ್ಯವಸ್ಥೆ ಒಂದು ಬಸ್ನಲ್ಲಿ ಓಡಾಡಬೇಕಾದ್ರೆ ಸುಮಾರು 180 ರೂಪಾಯಿ ಒಂದು ದರವನ್ನು ನಿಗದಿ ಮಾಡಲಾಗಿದೆ. ಏಕೆಂದರೆ ಯಾವುದೇ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ವ್ಯವಸ್ಥೆಯನ್ನ ಮಾಡಿದಾಗ ಒಂದು ದರವನ್ನು ನಿಗದಿ ಮಾಡಬೇಕಾಗುತ್ತದೆ. ಜೊತೆಗೆ ಅದಕ್ಕೂ ಕೂಡ 180 ರೂಪಾಯಿಯನ್ನು ದರ ನಿಗದಿ ಮಾಡಲಾಗಿದೆ. ಜೊತೆಗೆ ಟೈಮಿಂಗ್ ನೋಡೋದಾದರೆ ಸುಮಾರು ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ ಈ ಬಸ್ನ ವ್ಯವಸ್ಥೆಯನ್ನ ಇರುತ್ತದೆ. ಜೊತೆಗೆ ಈ ಬಸ್ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡುತ್ತದೆ ಅಂತ ನೋಡೋದಾದರೆ ಪ್ರಮುಖವಾಗಿ ಇದು ಸ್ಟಾರ್ಟ್ ಆಗುವುದೇ ರವೀಂದ್ರ ಕಲಾಕ್ಷೇತ್ರದಿಂದ. ಜೊತೆಗೆ ಅಲ್ಲಿಂದ ಹಡ್ಸನ್ ವೃತ್ತ ಹೋಗುತ್ತದೆ, ಅದರಿಂದ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗುತ್ತದೆ, ಅದರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆಗೆ ಹೋಗುತ್ತದೆ, ನಂತರ ವಿಧಾನಸೌಧ, ಹೀಗೆ KR ಸರ್ಕಲ್, ಮತ್ತೆ ಕಾರ್ಪೊರೇಷನ್ ಸರ್ಕಲ್, ಮತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತಲುಪುತ್ತದೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳುವುದೇನೆಂದರೆ ಬೆಂಗಳೂರಿಗೆ ಪ್ರವಾಸಿಗರಿಗೆ ಬಂದಾಗ ಎಲ್ಲೋ ಒಂದು ಕಡೆ ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ರು. ಹಾಗಾಗಿ ಈಗ ಪ್ರವಾಸೋದ್ಯಮ ಇಲಾಖೆಯಿಂದಲೇ ಒಂದು 3 ಬಸ್ಗಳನ್ನ ಆಯೋಜನೆ ಮಾಡಲಾಗ್ತದೆ. ಜೊತೆಗೆ ಅದಕ್ಕೆ ಅಂಬಾರಿ ಡಬಲ್ ಡೆಕ್ಕರ್ ಅಂತ ಒಂದು ಹೆಸರಿಡಲಾಗ್ತದೆ. ಯಾಕೆಂದ್ರೆ ಇದೊಂದು ಮೈಸೂರಿನ ಒಂದು ದಸರಾ ಸಮಯದಲ್ಲಿ ಅಲ್ಲಿ ಈ ಬಸ್ ಒಂದು ಹೆಸರು ಪಡೆದಿತ್ತು. ಜೊತೆಗೆ ಇದನ್ನು ಲಂಡನ್ ಬಸ್ ಅಂತಾನೂ ಕೂಡ ಕರೆಯುತ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮೈತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.